ಕಮಲ್ ಹಾಸನ್ ಅವರು ಕೊಟ್ಟಿರುವಂತಹ ವಿವಾದಾತ್ಮಕ ಹೇಳಿಕೆಗೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಕನ್ನಡಿಗರು. ಅದರಲ್ಲೂ ಇನ್ನೇ 2 ದಿನ ಮಾತ್ರ ಬಾಕಿ ಇದೆ, ಅವ್ರ ಸಿನಿಮಾ ರಿಲೀಸ್ ಆಗಬೇಕು. ಆದ್ರೆ ಕರ್ನಾಟಕದಲ್ಲಿ ರಿಲೀಸ್ ಆಗುತ್ತೋ ಇಲ್ವೋ ಅನ್ನೋಂಥದ್ದು ಒಂದು ಪ್ರಶ್ನೆ. ಆದ್ರೆ ಅವ್ರಿಗೆ ಕ್ಷಮೆ ಕೇಳೋದೇ ಬೇಕಾಗಿಲ್ಲ ಅಂತಿದ್ದಾರೆ ಕರವೇ ಅಧ್ಯಕ್ಷರು ಶಿವರಾಮೇಗೌಡರು. ಅವನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, 2 ಪ್ರಶ್ನೆ ಇದೆ. ಮೊದಲೇದಾಗಿ ಏನಂದ್ರೆ, ಈಗ ತಮಿಳು ಸಿನಿಮಾ ಕಮಲ್ ಹಾಸನ್ ಅವ್ರದ್ದು ಕರ್ನಾಟಕದಲ್ಲಿ ರಿಲೀಸ್ ಮಾಡಕ್ ಬಿಡ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ತಮಿಳು ನಾಡಿನಲ್ಲಿ ಕರ್ನಾಟಕ ಸಿನಿಮಾಗಳು ಬೇಡ ಅಂತ ಹೇಳ್ಬಹುದಲ್ವಾ? ಅವರ ತಮಿಳ್ನಾಡಲ್ಲ, ಅದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಈ ಕನ್ನಡದ ನೆಲದಲ್ಲಿ 100 ದಿವಸ ಓಡಿರೋ ತಮಿಳ್ ಸಿನಿಮಾಗಳನ್ನ ಒಂದು 100 ಕೊಡ್ತೀವಿ. ಆದರೆ ತಮಿಳ್ನಾಡಲ್ಲಿ ಒಂದು ಕನ್ನಡ ಸಿನಿಮಾ 50 ದಿನ ಓಡಿರೋದು ಒಂದು ಉದಾಹರಣೆ ಕೊಡಿ. ಒಂದು ವಾರ ಅಲ್ಲ, 50 ದಿವಸನೇ ಯಾವುದೋ ಇದ್ರೆ ಉದಾಹರಣೆ ಕೊಡಿ. ಆದ್ದರಿಂದ ಅವರು ನಮ್ಮ ಕನ್ನಡ ಸಿನಿಮಾ ತಮಿಳ್ನಾಡಲ್ಲಿ ಓಡೋದು ಇಲ್ಲ, ನಾವು ಹಾಕೋದು ಇಲ್ಲ. ಆ ಭಯ ನಮ್ಗೆ ಯಾರಿಗೂ ಬೇಡ. ಕರ್ನಾಟಕದಲ್ಲಿ ಕನ್ನಡದ ಋಣವನ್ನು ತೀರ್ಸೋಕ್ಕೆ ಯೋಗ್ಯತೆ ಇದ್ದರೆ ಕಮಲ್ ಹಾಸನ್ಗೆ, ಅವನ ಸಿನಿಮಾಗಳನ್ನ ನಾವು ಇಲ್ಲಿ 100 ದಿವಸಗಳ ಕಾಲ ಓಡಿಸಿದ್ವಿ. ಪ್ರತಿ ಸಿನಿಮಾವನ್ನೇ ಯಶಸ್ವಿಗೊಳಿಸಿದ್ದೀವಿ. ಅಲ್ಲಿ ಸಿನಿಮಾ ಉತ್ತೀರ್ಣ ಆಗದೆ ಇಲ್ಲಿ ನಾವು ಭಾಳ ಯಶಸ್ಸು ಮಾಡಿದ್ದೀವಿ. ಆ ನಿಟ್ಟಲ್ಲಿ ಆ ಭಯ ಕನ್ನಡಿಗರ ಆತಂಕ ಬೇಡ. ನಮ್ಮ ಸಿನಿಮಾ ಕರ್ನಾಟಕದಲ್ಲೇ ಮಾರ್ಕೆಟ್ ಸಿಗ್ತಿಲ್ಲ, 100ರಲ್ಲಿ 100 ಸಿನಿಮಾ ನೆಲ ಕಚ್ಚಿದೆ ಅಂತ ನಮ್ಮವರೇ ಬಡ್ಕೋತಾ ಇದ್ದಾರೆ. ಇನ್ನು ತಮಿಳ್ನಾಡಲ್ಲಿ ಕನ್ನಡ ಸಿನಿಮಾ ಓಡ್ತದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ಬೇಕು ನಾವು? ಅದರಿಂದ ಆ ಭಯ ಬೇಡ ಅಂತಕ್ಕಂಥದ್ದು. ಕೋರ್ಟ್ನಲ್ಲಿ ಅವರು ಅರ್ಜಿ ಕೂಡ ಸಲ್ಲಿಸಿದಾರಂತೆ. ನನಗೆ ಥ್ರೆಟನ್ ಅಂದ್ರೆ ಬೆದರಿಕೆ ಹಾಕ್ತಿದ್ದಾರೆ, ನನ್ನ ಸಿನಿಮಾನ ಕರ್ನಾಟಕದಲ್ಲಿ ಬಿಡುಗಡೆ ಮಾಡ್ತಿಲ್ಲ ಅನ್ನುವಂಥದ್ದು. ಹೌದು, ನಾವು ಅದಕ್ಕೆ ಸಮರ್ಪಕವಾದ ಉತ್ತರ ಕೊಡ್ತೀವಿ. ಇಡೀ ಕನ್ನಡ ಭಾಷೆನ, ಸಾವಿರಾರು ವರ್ಷಗಳ ಇತಿಹಾಸ ಇರೋ ಭಾಷೆನ ಈ ಮುಟ್ಟಾಳ ಅವಿವೇಕಿ ನಟ ಇದು ತಮಿಳಿನಿಂದ ಹುಟ್ಟಿದೆ ಅಂತ ಭಾಷಾ ತಜ್ಞನಾಗಿ ಸಂಶೋಧಕನಾಗಿ ಹೇಳಿಕೆ ಕೊಟ್ಟಿದ್ದಲ್ಲ, ಅದಕ್ಕೆ ಸಮರ್ಪಕವಾದ ಉತ್ತರ ಕೊಟ್ಟ ಮೇಲೆ ನಿನ್ನ ಸಿನಿಮಾ ರಿಲೀಸ್ ಮಾಡೋ ಅಂತ ನಾವು ಹೇಳಿದ್ದೀವಿ ಅಂತ ಹೇಳ್ತೀವಿ. ಇನ್ನು ಸರ್, ಕೊನೆಯದಾಗಿ ಏನಂದ್ರೆ, ಮುಂದಿನ ದಿನಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ, ಆದರೆ ಥಿಯೇಟ್ರಲ್ಲೇ ನೋಡ್ಬೇಕಂತೇನಿಲ್ಲ. ವೆಬ್ಸೈಟ್ ಇದಾವೆ, ಟೆಲಿಗ್ರಾಮ್ ಇರುತ್ತೆ, ಲೀಕ್ ಆಗುತ್ತೆ ಸಿನಿಮಾ. ಸೊ ಲೀಕ್ ಆದಮೇಲೆ ಅದ್ರ ಬಗ್ಗೆ ಯೂಟ್ಯೂಬರ್ಸ್ ರಿವ್ಯೂ ಕೊಟ್ಟರೆ ಏನು ಹೇಳ್ತೀರಾ ಅಂತ? ನನಗೆ ತಂತ್ರಜ್ಞಾನದ ಬಗ್ಗೆ ಅಷ್ಟು ಅರಿವಿಲ್ಲ. ವಾಸ್ತವವಾಗಿ ಚಿತ್ರಮಂದಿರದಲ್ಲಿ ಬಿಡುಗಡೆ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅಂತ ಹೋರಾಟಗಾರರು ಹೇಳಿದ್ವಿ. ಆ ಕೆಲಸ ಮಾಡ್ತೀವಿ. ಇವತ್ತಿನ ತಂತ್ರಜ್ಞಾನದ ಬಳಕೆ ಯಾವ ರೀತಿ ಅಂತಕ್ಕಂಥದಕ್ಕೆ ನಮ್ಮಲ್ಲಿರುವಂಥ ಕನ್ನಡಿಗರೇ ರಿವ್ಯೂ ಕೊಟ್ಟರೆ ಏನು ಮಾಡೋದು ಅಂತ ಗೊತ್ತಾದರೆ ಖಂಡಿತ ಅವ್ರ ವಿರುದ್ಧ ಇದೇ ನಮ್ಮ ಅಭಿಪ್ರಾಯನ ಮಂಡಿಸ್ತೀವಿ. ಕನ್ನಡದವರು ಅಷ್ಟು ಸ್ವಾಭಿಮಾನ ಏನು ಬಿಟ್ಟಿಲ್ಲ. ಕನ್ನಡದವರು ಎಲ್ರಿಗೂ ಅವ್ರವ್ರ ಭಾಷೆ ಮೇಲೆ, ನಮ್ಮ ಭಾಷೆ ಮೇಲೆ ನಮಗೆ ತುಂಬ ಪ್ರೀತಿ ಇದೆ. ಜನನೇ ತೀರ್ಮಾನ ಮಾಡ್ತಾರೆ. ಅದಾದಮೇಲೆ ಇನ್ನೊಂದು ಕ್ಯೂಬು UFOಗೆ ನಾವು ಬಾಂಬೆಯಿಂದ ಟೆಲಿಕಾಸ್ಟ್ ಮಾಡ್ತೀವಿ, ಹಂಗೆ ಬರುತ್ತೆ, ಆಲ್ರೆಡಿ ಥಿಯೇಟ್ರಿಂದ ಬಂದ್ಬಿಡುತ್ತೆ ಅಂತಾರಲ್ಲ, ಅದಕ್ಕೂ ಖಂಡಿತವಾಗಿ ಅವಕಾಶ ಕೊಡಲ್ಲ. ಕ್ಯೂಬ್ ಆಫೀಸ್ ಇಲ್ಲೇ ಇದೆ, ಅಣ್ಣವ್ರ ರೋಡಲ್ಲೇ, ರಾಜ್ಕುಮಾರ್ ರೋಡಲ್ಲೇ ಇದೆ. ಅದಕ್ಕೂ ನಾವು ಮುತ್ತಿಗೆ ಹಾಕೋಕ್ಕೆ ನಮ್ಗೆ ಗೊತ್ತು. ದಯವಿಟ್ಟು ಯಾವುದೇ ಕಾರಣಕ್ಕೂ ಅವ್ರು ಹೇಳಿರೋ ಹೇಳಿಕೆನ ವಾಪಸ್ ತೊಗೋಬೇಕು. ನಮ್ಮ ಆ್ಯಕ್ಚುಲಿ ಇದೇನೆಂದರೆ, ಅವ್ರು ಯಾವ ಕೋರ್ಟ್ಗೆ ಹೋದ್ರೂ ನಮಗಿಂತ ಒಂದು ಮನಸ್ಸಿದೆ ಅಲ್ವಾ, ಒಂದು 600 ಕೋಟಿ ಜನ ಇದ್ದೀವಲ್ಲ, ನಮಗೆ ಮನಸ್ಸಿಲ್ವಾ? ನಮ್ಮ ಮನಸ್ಸನ್ನು ಹರ್ಟ್ ಮಾಡ್ಬಿಟ್ಟು ಅವ್ರು ಕೋರ್ಟ್ಗೆ ಹೋಗ್ತೀವಿ ಅಂದರೆ, ಕೋರ್ಟ್ ಜಡ್ಜು ದೇವ್ರ ಥರ ತಾನೆ, ಅವ್ರು ನೋಡಲ್ವಾ ಇದನ್ನ? ಒಂದು ಭಾಷೆಗೆ ಅವಮಾನ ಮಾಡ್ಬಿಟ್ಟು. ಕಮಲ್ ಸರ್ಗೆ ಒತ್ತಡ ಇದೆಯಂತೆ ತಮಿಳ್ನಾಡು ಜನತೆಯಿಂದ, ನೀವು ಕ್ಷಮೆ ಕೇಳಬಾರ್ದು ಅಂತ. ಹಂಗಾರೆ ಇಲ್ಲಿರೋ ಜನಕ್ಕೆ ಒಂದು ಬೆಲೆ ಇಲ್ವಾ? ತಮಿಳ್ನಾಡಲ್ಲಿ ನಿಮಗೆ ಆದಂಥ ಒಂದು ಬೆಲೆ ಇದೆ, ನಮ್ಗೆ ಹಂಗಾರೆ ಬೆಲೆ ಇಲ್ವಾ? ತಪ್ಪು ತಾನೆ. ಎಲ್ರಿಗೂ ಒಂದು ಮನಸ್ಸಿರುತ್ತಲ್ವಾ? ಖಂಡಿತವಾಗಿ ಆಗಕ್ಕೆ ಏನು ಬೇಡಮ್ಮ. ಅವನು ಕನ್ನಡಕ್ಕೆ ಅವಮಾನ ಮಾಡಿದಾನೆ, ಅವ್ನ ಸಿನಿಮಾ ಬಿಡುಗಡೆ ಆಗಬಾರ್ದು. ಅವ್ನು ಕನ್ನಡಿಗರಿಗೆ ಸಮರ್ಪಕವಾಗಿ ಸಮಂಜಸವಾದಂಥ ಉತ್ತರ ಕೊಡೋವರೆಗೂ ಅವ್ನ ಸಿನಿಮಾ ಇಲ್ಲಿ ರಿಲೀಸ್ ಆಗಬಾರ್ದು. ಅಷ್ಟು ನಾವು ಸಹಕಾರ ಕೊಡಿ, ಸಾಕು ನಮಗೆ. ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ಕರವೇ ಅಧ್ಯಕ್ಷರು ಶಿವರಾಮೇಗೌಡರು ಹಾಗೂ ನಿರ್ದೇಶಕ ರಮೇಶ್ ಅವರ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಟೀಲ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.